अब आपको गुर्दे में और पित्ते में पथरी यानी किडनी स्टोन या गैल ब्लैडर स्टोन होने पर नहीं है घबराने की जरूरत। शहर हैदराबाद में सालों से इस इलाज के लिए खानदानी सिलसिले से चला आ रहा है भरोसेमंद नाम RS यूनानी फार्मेसी, जहां पर खास तौर पर पित्ते में मौजूद पथरी और दोबारा पथरी ना होने का किया जाता है मुकम्मल इलाज। आपको इस दर्द से हमेशा के लिए मिल जाएगा छुटकारा। नो साइड इफेक्ट्स, नो ऑपरेशन। तशखीस करते हुए दवाएं की जाती है फराहम। तो देर ना करें, जल्द ही तशरीफ लाए RS यूनानी फार्मेसी, बहादुरपुरा X रोड, अपोजिट केनारा बैंक, हैदराबाद। मजीद तफसीलात के लिए रब्त करें 9390610436 पर। स्वागत है आपका बी न्यूज नेशन में। मैं हूं आबिद हुसैन शेख। ಅಂತ ವಿಷಯಗಳನ್ನು ಚರ್ಚೆ ಮಾಡಲಿಕ್ಕೆ ಇವರ ಹತ್ರ ಯಾವುದೇ ರೀತಿಯ ಸರಕಿಲ್ಲ। ಉತ್ತರ ಇಂಡಿಯಾದಲ್ಲಿ ಇದ್ದಂಥ ಭಾವನಾತ್ಮಕವಾದಂಥ ಚುನಾವಣಾ ಸಿಸ್ಟಮನ್ನು ಕರ್ನಾಟಕದಲ್ಲೂ ಇವತ್ತು ಇಂಟ್ರೊಡ್ಯೂಸ್ ಮಾಡತಕ್ಕಂಥದ್ದಕ್ಕೆ ವೇದಿಕೆ ಸಿದ್ಧ ಮಾಡ್ಕೊಂಡಿದ್ದಾರೆ। ಇದು ಪ್ರಾರಂಭಿಕ ಹಂತ। ಬಹುಶಃ ಚುನಾವಣೆಯ ಪ್ರಕ್ರಿಯೆಗಳು ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಈ 7-8 ತಿಂಗಳಲ್ಲಿ ಇನ್ನು ಏನೇನು ಅನಾಹುತಗಳು ಕಾದಿದೆಯೋ ನನಗಂತೂ ಗೊತ್ತಿಲ್ಲ। ಅದಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥ ಜನವೂ ಇದ್ದಾರೆ। ಇವತ್ತು ಯಾವ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಕರ್ನಾಟಕ ರಾಜ್ಯದ ಬಗ್ಗೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಕ್ಕಂಥ ಒಂದು ನಮ್ಮ ನಾಡಗೀತೆಯನ್ನು ನಾವೇನು ಸರ್ಕಾರದಲ್ಲಿ ಅಳವಡಿಸ್ಕೊಂಡಿದ್ದೇವೆ, ಅಂಥ ಒಂದು ಸರ್ವ ಜನಾಂಗದ ಶಾಂತಿಯ ತೋಟಕ್ಕೆ ಬೆಂಕಿಯ ಕೊಳ್ಳಿಯನ್ನು ಇಡ್ತಕ್ಕಂಥ ಕೆಲಸ ಪ್ರಾರಂಭ ಆಗಿದೆ। ಇದು ಪ್ರಾರಂಭದ ಹಂತ। ಇದು ಯಾವ ರಾಷ್ಟ್ರಕವಿ ಕುವೆಂಪು ಅವರ ಆ ಒಂದು ಭಾವನಾತ್ಮಕವಾದಂಥ ನಮ್ಮ ರಾಜ್ಯದ ಹಿನ್ನೆಲೆ ಬಗ್ಗೆ ಹೇಳಿದರು, ಅದನ್ನು ಸರ್ವನಾಶ ಮಾಡತಕ್ಕಂಥ ಕೆಲಸಕ್ಕೆ ಈಗ ಪ್ರಾರಂಭ ಏನಾಗಿದೆ, ಇದು ಮುಂದೆ ಎಲ್ಲಿಗೆ ಹೋಗೋದು ನೋಡೋಣ। ಕೋಮು ಸಂಘರ್ಷವನ್ನು ರಾಜಕೀಯ ಅಸ್ತ್ರವಾಗಿ ಬಳಸ್ಕೊಂಡಿದ್ದಾರೆ ಅಂತ ಹಾಗಾದ್ರೆ ಅವ್ರು ಮಾಡಲಿಕ್ಕೆ ಹೊರಟಿರೋದೇ ಅದು। ಕರಾವಳಿಲಿದ್ದಂಥ ಅವರ ಒಂದು ಈ ಡ್ರಾಮಾ ರಾಜ್ಯಕ್ಕೆ ಹಂತವಾಗಿ ತೆಗೆದುಕೊಂಡು ಹೊರಟಿದ್ದಾರೆ। ಅದಕ್ಕೆ ಜನ ಯಾವ ರೀತಿ ಅಂತಿಮವಾಗಿ ತೀರ್ಮಾನ ತೆಗೆದುಕೊತಾರೆ ಕಾದು ನೋಡೋಣ। ಅದು ಯಾರಿಗೂ ಈಗ ಬೇಕಿಲ್ಲ। ಈಗ ಅದಕ್ಕೆ ಹೇಳಿದ್ದದು ಯಾವುದೂ ಅವಶ್ಯಕತೆಯೇ ಇಲ್ಲ। ಇವಾಗ ಗ್ಯಾಸ್ ಬೆಲೆ ಹತ್ತತ್ರ 980-970 ಬಂತು, ಪೆಟ್ರೋಲು 102 ರೂಪಾಯಿಗೆ ಹೋಯ್ತು, ಡೀಸೆಲ್ ಬೆಲೆನೂ ಏರಿಕೆ ಆಗಿದೆ। ಇದರ ಹಿನ್ನೆಲೆ ಇವತ್ತು ಹಲವಾರು ನಾವು ಪ್ರತಿನಿತ್ಯ ಉಪಯೋಗ ಮಾಡ್ತಕ್ಕಂಥ ವಸ್ತುಗಳಿಗೆ ರೇಟ್ಗಳು ಜಾಸ್ತಿ ಕೊಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ। ಇದರಿಂದ ಜನಗಳಿಗೆ ಬದುಕಿನ ಮೇಲೆ ಏನಾಗ್ತಕ್ಕಂಥ ಅನಾಹುತ, ಇದರ ಬಗ್ಗೆ ಯಾರಿಗೂ ಚಿಂತನೆ ಇಲ್ಲ। ಇವತ್ತು ರಾಜ್ಯವನ್ನು ಸಂಪೂರ್ಣವಾಗಿ ಹಾಳು ಮಾಡ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥ ಹೊರಟಿದ್ದಾರೆ। और खबरों के लिए देखते रहिए बी न्यूज नेशन।